ಪಾಪ ನನ್ನ ಪಾರು ನಾ ಎಲ್ಲಿ ಹೋದ್ನೋ ಏನೋ ಆದ್ನಿ ಅಂತೇಳಿ ಪಾಪ ಎಷ್ಟು ಮರುತಿರ್ತಾಳೋ, ನನ್ನ ನೆನೆಸ್ಕೊಂಡು ಎಷ್ಟು ಅಳ್ತಿರ್ತಾಳೋ. ಹೆಂಗಾರ ಮಾಡಿ ಬಿಡಿಸ್ಕೊಂಡು ಹೋಗ್ಬೇಕಂದ್ರೆ ನನ್ನ ಕೈಲಿಂದ ಆಗವಲ್ದು. ಏನು ಮಾಡಲಿ ನಾನು? ಪಾಪ ನನ್ನ ಪಾರು ಒಂದು ದಿನ ನಾನು ಬಿಟ್ಟು ಇದಿರ್ಲಿಕ್ಕಿಲ್ಲ. ನಾನು ಒಂದಿನನೂ ಬಿಟ್ಟು ಇರಾಕ ನನಗೆ ಕಷ್ಟ ಆಕಿತ್ತು. ಪಾರು ನಿನ್ನ ಮಗಳು ನನ್ನ ಇಲ್ಲಿ ಕಟ್ಟಿ ಹಾಕಿಬಿಟ್ಟಾಳ. ಪಾಪಿಷ್ಟಿ, ನಾ ಏನು ಮಾಡಲಿ ಪಾರು? ಇಲ್ಲಿ ಅದೇನಂತೇಳಿ ಹೇಳಕ್ಕೂ ಆಗವಲ್ದು. ನಾನು ಎಲ್ಲಿ ಕಟ್ಟಿ ಹಾಕ್ಯಾಳು ಏನೋ ಒಂದು ಅರ್ಥ ಆಗವಲ್ದು. ಕಣ್ಣಿಗೆ ಬೇರೆ ಬಟ್ಟೆ ಕಟ್ಟಿಬಿಟ್ಟಾಳ ಈಕಿ. ಏನು ಮಾಡಲಿ? ನಾ ಇಲ್ಲದೇನೆ ಅಂತ ಹೇಳಿ ಹೆಂಗೆ ಹೇಳ್ಬೇಕು? ಏನು ಮಾಡಬೇಕು? ನಾನು ಯಾರು ಇಲ್ಲಿಂದ ಬಿಡಿಸ್ಕೊಂಡು ಹೋಗ್ತಾರೆ? ಮಗಳಲ್ಲಿಕ್ಕಿ ರಾಕ್ಷಸಿ. ಪಾರು ನಿನ್ನ ಮಾತು ಕೇಳಬೇಕಿತ್ತು ನಾನು. ಎಷ್ಟು ದೊಡ್ಡ ತಪ್ಪು ಮಾಡಿದ್ದೀನಿ ಗೊತ್ತೇನ? ನೀ ಹೇಳ್ತಿದ್ದಿ ಮಕ್ಕಳನ್ನ ತಿನ್ನಿಸ್ಬೇಕು, ಉಣಿಸ್ಬೇಕು, ಉಡಿಸ್ಬೇಕು, ಆದ್ರೆ ಬುದ್ಧಿವಾದ ಹೇಳ್ಬೇಕ್ರಿ ಅಂತೇಳಿ ಅಂತಿದ್ದಿ. ಯಾಕೆ ತಪ್ಪು ಮಾಡಿದಾಗ, ಸಣ್ಣ ಪುಟ್ಟ ತಪ್ಪು ಮಾಡಿದಾಗ ನಾನು ಬೈತಾನೆ ಇರ್ಲಿಲ್ಲಕಿನ್ನ. ಹೋಲ್ ಬಿಡು, ಇನ್ನೂ ಸಣ್ಣಾಕಿದಾಳ ಅಂತಿದ್ಯಾ. ಆದ್ರ ಅವತ್ತಿನ ಸಣ್ಣ ತಪ್ಪು ನಾನು ತಿದ್ಲಾರ್ದಕ್ಕ ಇವತ್ತ ನನ್ನ ಮಗಳು ಈ ಅವತಾರ ಎತ್ತು ಬಿಟ್ಟಾಳ. ಸಣ್ಣ ಮಕ್ಕಳಿದ್ದಾಗ ಮಕ್ಕಳನ್ನ ತಿದ್ದಿ, ಅವರು ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಹೇಳ್ಬೇಕು. ಇಲ್ಲ ಅಂದ್ರ ನನ್ನ ಮಗಳ ತರನ ಹಾಕವು ಮಕ್ಕಳು. ಓ ಮಾವ ಇಲ್ಲದನ, ಇಲ್ಲಿ ಕಟ್ಟಿ ಹಾಕೈತಿ ಹುಡುಗಿ. ಪಾಪ ಎಷ್ಟು ಕಷ್ಟಪಡಕತ್ತಾನ ಮಾಮ. ಗುಳುಂಗುಟಕ್ ನನ್ನ ಕಟ್ಟಿ ಹಾಕಿದ್ನಲ್ಲ, ಯಾರು ಬಿಟ್ಟಿದ್ರು? ಪಾರು, ಪಾರು, ನೀ ಬಂದ್ಯಾ ಪಾರು? ಅಯ್ಯೋ ದೇವ್ರಿ, ಇಲ್ಲಿ ಪಾರುನೇ ಇಲ್ಲ. ಮತ್ತು ಹಂಗಾದ್ರೆ ನಾನು ಕಣ್ಣು ಬಿತ್ತಿದವ್ರು ಯಾರು? ನನ್ನ ಕಟ್ಟಿ ಹಾಕಿದ್ಲಲ್ಲ, ಅದನ್ನೆಲ್ಲ ಬಿತ್ತಿದವ್ರು ಯಾರು? ಪಾರು, ನನ್ನ ಆಟ ಆಡಿಸ್ಬೇಡ. ಕರೆ ಹೇಳು, ನಾನು ಹುಡುಕೊಂತ ಬಂದಿ ನೀನು. ನನಗೆ ಗೊತ್ತೈತಿ ನೀನ ಬಿಚ್ಚಿರೋದು. ಪಾರು, ನನ್ನ ಕಣ್ ಮುಂದೆ ಬಾ ಪಾರು. 2 ದಿನ ನಿನ್ನ ಮಕ್ಕ ನೋಡ್ಲಾರ್ದಕ್ಕ ನನಗೊಂಥರ ಆಗೈತಿ. ಬಾ ಪಾರು, ಆಟ ಆಡಿಸ್ಬೇಡ ಬಾ ಪಾರು. ಅಯ್ಯೋ, ಇಲ್ಲಿ ಯಾರು ಕಾಣವಲ್ರು. ಹಂಗಾದ್ರ ನನ್ನ ಕಟ್ಟು ಬಿಚ್ಚಿದವ್ರು ಯಾರು? ಯಾರು? ಕರೆ ಹೇಳ್ರಿ. ಈ ನನ್ನ ಕಣ್ಣು ಪಟ್ಟಿ ಬಿಚ್ಚಿದವ್ರು ಯಾರು? ನನ್ನ ಕೈಕಾಲು ಕಟ್ಟಿದ್ರಲ್ಲ ಅದನ್ನ ಬಿಚ್ಚಿದವ್ರು ಯಾರು? ದಯವಿಟ್ಟು ಯಾರಂತ ಹೇಳ್ರಿ. ನನ್ನ ಕಣ್ಣು ಮುಂದೆ ಬರ್ರಿ. ನಾನು ಇಷ್ಟು ದಿನಾನು ನಮ್ಮ ಮಾವನ ಕಣ್ಣಿಗೆ ಕಾಣೇ ಇಲ್ಲ. ನಾನು ದೆವ್ವ ಆಗಿನಂತನೂ ಗೊತ್ತಿಲ್ಲ ಅವರಿಗೆ. ಪಾಪ ಇಷ್ಟೊಂದು ಒದ್ದಾಡಕತ್ತ ನಮ್ಮ ಮಾವ. ಇಲ್ಲ, ಮಾವನ್ಗೆ ನಾನು ಕಾಣಿಸಂಗಿಲ್ಲ, ಆದ್ರೆ ನನ್ನ ಧ್ವನಿ ಮಾತ್ರ ಕೇಳಿಸುತ್ತ. ಹೇಳ್ತೀನಿ, ಇಲ್ಲಾಂದ್ರೆ ಗಾಬರಿ ಅಕ್ಕನ ಮಾವ. ಮಾವ ಮಾವ ಮಾವ, ನಾನು ಗುರುಬಸು. ಗುರುಬಸು ತೀರ್ ಹೋಗಿ ಎಷ್ಟೋ ವರ್ಷಗಳಾತ. ಕರಿ ಹೇಳ್ರಿ, ಯಾರು ಆಟ ಆಡ್ಸಕತ್ತೀರಿ ನನಗೆ? ಕರಿ ಹೇಳ್ರಿ. ಅಯ್ಯೋ ಮಾವ, ನಾ ತೀರ್ ಹೋಗಿ ಭಾಳ ವರ್ಷ ಆತ. ಆದ್ರೆ ನನ್ನ ಜೀವಕ್ಕೆ ಇನ್ನೂ ಮುಕ್ತಿನೇ ಸಿಕ್ಕಿಲ್ಲ. ನಾ ಇನ್ನೂ ಅಂತರ ಪಿಸಾಚಿಯಾಗಿ ಅಲ್ಲಿ ಹಾಕತ್ತೀನಿ. ಕರಿನಾ ಸುಳ್ಳ? ಕರೆನಾ ಮಾವ, ನಾನು ಗುರುಬಸು. ಗುರುಬಸು, ನಾನು ನಿನಗೆ ಎಷ್ಟೆಲ್ಲ ಅನ್ಯಾಯ ಮಾಡಿದೆ, ಆದರೂ ನೀನು ನನ್ನ ಈ ಕಷ್ಟದಿಂದ ಪಾರು ಮಾಡಿದಿ. ನಾನು ನೀನು ಭಾಳ ಮನಸ್ಸಿಗೆ ನೋವು ಮಾಡಿದ್ದೆ ನಾನು. ಇಲ್ಲ ಮಾವ, ನೀ ಏನೂ ತಪ್ಪು ಮಾಡಿಲ್ಲ. ನಿನ್ನ ಜಗದಾಗ ಯಾರಿದ್ರು ಹಂಗ ಮಾಡ್ತಿದ್ರು. ಅಲ್ ಮಾವ, ನಾನು ಇನ್ನೊಬ್ಬನ ಜೊತೆ ಇದ್ದು ಅವನ ಮಗುಗ ತಾಯಿ ಆಗಿದ್ದೆ ನಾನು. ಮತ್ತು ನಿನಗೆಲ್ಲ ಗೊತ್ತಾದ್ಮೇಲೆ ಅದು ಹೆಂಗೆ ಒಪ್ಕೊಂತಿ ಹೇಳು? ಯಾರೂ ಅದನ್ನು ಒಪ್ಕೊಂತಾನೆ ಇರಲಿಲ್ಲ. ನಾನು ನಿನ್ನ ಮ್ಯಾಗ ಒಟ್ಟ ಬೇಸರ ಆಗಿಲ್ಲ. ನನಗೆ ನಿನ್ನ ಮ್ಯಾಗ ಯಾವುದೋ ಥರದಂಥ ಬೇಸರ ದ್ವೇಷ ಏನೂ ಇಲ್ಲ. ನೀ ಮನಸ್ಸಿಗೆ ಏನು ಅನ್ಕೋಬೇಡ. ನಾನು ನಿಮ್ಮನ್ನೆಲ್ಲರನ್ನೂ ನೋಡ್ತಿದ್ದೆ. ಆದ್ರೆ ನಾನು ಪಾರುನ್ ಕಣ್ಣಿಗೆ ಮಾತ್ರ ಕಾಣಿಸ್ತಿದ್ದೆ. ನಿಮ್ಮ ಕಣ್ಣಿಗೆ ಯಾರಿಗ ಕಣ್ಣಿಗೂ ಕಾಣಿಸ್ತಿದ್ದಿಲ್ಲ ನಾನು. ಹೌದಾ? ಪಾರು ಒಂದಿನೂ ನನ್ನ ಹತ್ರ ಹೇಳಿಲ್ಲ. ನೀನು ನನ್ನ ವಿಚಾರ, ನನ್ನ ಮಗನ ವಿಚಾರ ಹೇಳಿದ್ರ ಸಿಟ್ಟಿಗೆ ಹೇಳ್ತಿದ್ದೆ. ಅದಕ್ಕೆ ಪಾರು ಹೇಳಿಲ್ಲ. ಇದೆಲ್ಲ ವಿಚಾರ ನಿನಗೆ ಹೆಂಗೆ ಗೊತ್ತಾತು? ಪಾರು ಕರೆದ್ಲು. ನಾನು ಪಾರುಗ ಒಂದು ಮಾತು ಕೊಟ್ಟಿದ್ದೆ. ನೀ ಕಷ್ಟ ಕಾಲದಾಗ ಇದ್ದಾಗ ನನ್ನ ಕರಿ, ನಾನು ಬರ್ತೀನಂತ ಮಾತು ಕೊಟ್ಟಿದ್ದೆ. ಆಕೆಗೆ ನಾ ಪಾಪ ತಗೊಂತ ನಾನು ಕರೆದ್ಲು. ನಾನು ಬಂದೆ, ಇದ್ದ ಹಕ್ಕಿಕತೆ ಎಲ್ಲ ಹೇಳಿದ್ಲು. ಆಯ್ತವ, ನಾನು ಮಾವನ ಬಿಡಿಸ್ಕೊಂಬರ್ತೀನಿ ಅಂತ ಹೇಳಿದೆ. ನಿನ್ನಿಂದ ಭಾಳ ಉಪಕಾರ ಆಯ್ತು ಗುರುಬಸಮ್ಮ. ಅಯ್ಯೋ ಮಾಮ, ದೊಡ್ಡ ಮಾತು ಅನ್ನಕ್ಕೆ ಹೋಗ್ಬೇಡ್ರಿ. ನಿಮ್ಮಿಂದ ನನಗೆ ಉಪಕಾರ ಆಗೈತಿ. ನನ್ನ ಮಗನ್ನ ನಿಮ್ಮ ಮಗನ ಥರ ಸಾಕಿದ್ರಿ. ನಾನು ಒಂದಿನ ನನ್ನ ಮಗನ ಥರ ನೋಡಿಲ್ಲ ನಿನ್ನ ಮಗನ್ನ. ಆಯ್ತು, ಆದ್ರೆ ಪಾರು ಸಾಕ್ಯಾಳಲ್ಲ, ಆ ಒಂದು ಉಪಕಾರ ನನ್ನ ತಲೆ ಮ್ಯಾಗ ಐತಿ. ಪಾರು ಒಳ್ಳೆ ಸಂಸ್ಕಾರ ಕೊಟ್ಲು, ಅವ್ನ ಮದುವೆ ಮಾಡಿದ್ರಿ, ಅವನ ಜೀವನ ಚಂದಾಗೈತಿ. ಇದು ಉಪಕಾರ ಅಲ್ಲ, ನನ್ನ ಕರ್ತವ್ಯ. ಪಾರು ಹೇಳಾಳ, ನೀವು ಎಲ್ಲಿದ್ದೀರಿ ಅಂತ ನೋಡ್ಕೊಂಬ ಅಂತ ಅಷ್ಟೇ ಹೇಳಾಳ.
ಈಗ ಪಾರುನ್ ಕರ್ಕೊಂಬರ್ತೀನಿ ನಾನು. ಕರ್ಕೊಂಬ. ಇವತ್ತು ಮಗಳು ಅನ್ನಕ್ಕಿದ ಅಂತೆ ಹಾಡೇ ಇಬ್ರು ಗಂಡ ಅಂತ ಹೋಗ್ತೀವಿ. ಸರಿ ಆಯ್ತು ಮಾವ, ನೀನು ಹೆದರ್ಕೋಬೇಡ, ನಾನು ಕರ್ಕೊಂಬರ್ತೀನಿ ಮನೆಯವ್ರನ್ನ. ಸರಿ ಆಯ್ತು. ನಾನು ನಿನ್ನ ಮೊದಲಿನ ಸ್ಥಿತಿಯಾಗ ಕುಂದಿರ್ಸ್ತೀನಿ. ಗುಳುಂಗುಟ. ಸರಿ, ಎಲ್ಲಾರನ್ನೂ ಕರ್ಕೊಂಬ. ಗುರುಬಸವ, ಇನ್ನೊಂದು ಮಾತು. ಪಾಪ ನನ್ನ ಅಳಿಯ ಏನೂ ತಪ್ಪು ಮಾಡಿಲ್ಲ. ನನ್ನ ಅಳಿಯನ ಹಿಂಗೆ ನನ್ನ ಮಗಳು ಚಿತ್ರಹಿಂಸೆ ಕೊಡಕತ್ತಾಳ, ಅವ್ರ ಮನೆಯವ್ರಿಗೂ ಚಿತ್ರಹಿಂಸೆ ಕೊಡಕತ್ತಾಳ. ಪಾಪ ಅವ್ರಿಗೂ ಮುಕ್ತಿ ಕೊಡು, ಅವ್ರನ್ನ ಬಿಡಿಸ್ಕೊಂಡು ಬಾ. ಸರಿ ಆಯ್ತು ಮಾವ, ನಾ ಹೋಗಿ ಪಾರುನ ಇತ್ತ ಕಳಿಸ್ತೀನಿ, ಅತ್ತಾಗ ಅವ್ರನ್ನ ಬಿಡಿಸ್ತೀನಿ. ಯವ್ವ, ಈಗಾರ ಸಮಾಧಾನ ಮಾಡ್ಕೋಬಿ, ಅಳಬೇಡ. ಈಗ ಅವ್ವ ಹೋಗ್ಯಾಳಲ್ಲ ನೋಡ್ಕೊಂಬರಾಕ, ಯಾಕೆ ನೀ ಎಷ್ಟೊಂದು ಚಿಂತೆ ಮಾಡ್ತಿ? ನೀ ಅಂತೀಯಪ್ಪ, ಅಲ್ಲಿ ನಿಮ್ಮಪ್ಪ ಯಾವ ಸ್ಥಿತಿ ಆಗದಾನೋ, ಆಕಿ ಮಾಣಿಗೆಡಿ ಹೆಂಗೆ ಇಟ್ಟಾಳು ಏನೋ ಒಂದು ಗೊತ್ತಾಗವಲ್ದು. ಇನ್ನೂ ಆದರೂ ಬಂದಿಲ್ಲ ಆಕಿ ಗುರುಬಸಮ್ಮ. ಏನು ಮಾಡ್ಲಪ್ಪ, ನನಗೆ ಪುಕ್ಕಲ್ ಪುಕ್ಕಲ್ ಅನ್ನಕತ್ತೈತಿ. ಚಿಂತೆ ಮಾಡಬೇಡ್ಬಿ. ಎಲ್ರಿಗೂ ಶರಣ್ರಿ, ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಆರಾಮದಿರಿ ಅನ್ನೋದು ನನ್ನ ಭಾವನೆ. ಎಷ್ಟೋ ಮಂದಿ ಅನ್ನಕತ್ತೀರಿ ಇಲ್ಲ ಈ ಕತೆ ಮುಗಿಸ್ಬೇಡ್ರಿ ಅಂಥೇಳಿ. ಇಲ್ಲ ರೀ, ಕತೆ ಮುಗಿಸ್ತೀನಿ. ಸುಮ್ಮನೆ ರಬ್ಬರ್ ಥರ ಹೇಳೋದು ಚಲೋ ಇರಂಗಿಲ್ಲ. ಒಂದು ಚಲೋ ಕೌಟುಂಬಿಕ ಕಥೆನ ತೊಗೊಂಡು ಬರ್ತೀನಿ ರೀ, ಚಲೋ ಐತಿ. ಆಮೇಲೆ ಇದನ್ನು ಇನ್ನೇನು 2 ಎಪಿಸೋಡ್ ಮುಗಿಸ್ಬೇಕಂತ ಮಾಡಿದ್ದೀನಿ ರೀ. ಆದ್ರೆ ಇನ್ನೊಂದು ಸ್ವಲ್ಪ ಅವ್ರದ್ದೆಲ್ಲರದು ತೋರಿಸ್ರಿ, ಅಂದ್ರೆ ಗಂಗಾನ ಮದ್ವೆ ಅದೆಲ್ಲ ತೋರಿಸ್ರಿ ಅಂದಲ್ಲ, ಅದಕ್ಕೆ ನಾನು ಅದೊಂದು ಸ್ವಲ್ಪ ಹಾಕಿನ ಅದೊಂದು ವಿಡಿಯೋ ಮಾಡಿ ಹಾಕಿ ಆಮೇಲೆ ಈ ಕಥೆನ ಮುಗಿಸ್ಬೇಕಂತ ಹೇಳಿ ಅಂದ್ಕೊಂಡೆ ರೀ. ಈ ತಿಂಗಳನ್ನ ಹೊಸ ಕತೆ ಹಾಕ್ಬೇಕಂತ ಮಾಡಿದ್ದೆ. ನಾನು ಅನಿವಾರ್ಯ ಕಾರಣಗಳಿಂದ ಪಟ ವಿಡಿಯೋ ಮಾಡಿ ಹಾಕೋಕ್ಕಾಗಲಿಲ್ಲ ರೀ. ಅದಕ್ಕೆ ಇದು ಕತೆ ಮುಗ್ಸೋಕ್ಕಾಗಲಿಲ್ಲ ರೀ. ಅದಕ್ಕೆ ಈ ಸತಿ ಈ ಕತೆನ ಸಂಪೂರ್ಣವಾಗಿ ಮುಗಿಸ್ತೀನಿ ರೀ. ಇನ್ನು 2 ದಿನದಾಗ 1ನೇ ತಾರೀಕಿಂದ ಹೊಸ ಕತೆ ಬರ್ತೈತಿ. ನನಗೆ ಇದೇನು ರಬ್ಬರ್ ಥರ ಹೇಳೋಕ್ಕಾಗಿಲ್ಲ ರೀ. ಮಕ್ಕಳು ಮೊಮ್ಮಕ್ಕಳು ಗಿರಿ ಮೊಮ್ಮಕ್ಕಳು ಈ ಥರ ಹೇಳ್ಕೊಂತ ಕುಂದ್ರಕ್ಕಾಗಂಗಿಲ್ಲ ರೀ. ಸಾಕು. ಇಷ್ಟು ದಿನ ಅಂದ್ರೆ ಈಗ ಒಂದು 1.5 ವರ್ಷ ಆಯ್ತನ್ರಿ ಇದನ್ನು ಕತೆ ಮಾಡಕತ್ತ. ಸಾಕ್ರಿ ಇನ್ನು ಇದನ್ನು ಹೇಳೋದ್ರಲ್ಲಿ ಅರ್ಥ ಇಲ್ಲ. ನಾನು ಭಾಳ ತನ ಮಾತಾಡಂಗಿಲ್ಲ ರೀ. ಮುಂದಿನ ದಿನಗಳಲ್ಲಿ ಹೊಸ ಕತೆ ಬರ್ತೈತಿ, ಆ ಕತೆಗೂ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಕತೆನ ಮುಂದುವರ್ಸಕತ್ತೇನೆ ರೀ. ಪರಕ ಅವ್ವ ಬಂದಂಗ ಅಲ್ಲ ಗುರುಬಸವಕ್ಕ, ಗೌಡ್ರ ಸಿಕ್ರ ಎಲ್ಲಿಟ್ಟು ಹಾಕಿ ಹೆಂಗದ ನಮ್ಮ ಗೌಡ್ರು? ಪರಕ ನೀ ಎತ್ಕೊಂತ ಕುಂದ್ರಬೇಡ, ಗೌಡ್ರು ಆರಾಮದಾರ. ನಾ ಅವ್ರನ್ನ ಮಾತಾಡ್ಸ್ಕೊಂಡ ಬಂದೆ. ಅವಳು ಸಿಕ್ಕಿದ್ಲ ಮಾಣಿಗೆಡಿ, ಆಕಿ ಇದ್ದಿದ್ದಿಲ್ಲ, ನೀನೇ ಹೇಳಿದ್ದಲ್ಲ. ಇಲ್ಲ ಅಂದ್ರನ ಆ ಗಂಗಾಗ ಸರಿಯಾಗಿ ಬುದ್ಧಿ ಕಲಿಸಿ ನಾನು ಮಾಮನ ಕರ್ಕೊಂಬರ್ತಿದ್ದೆ. ಮತ್ತು ಬೇಡ ನನಗೆ ಜಾಗ ಒಂದು ತೋರಿಸಂತಂದಿದ್ದೆ, ನೋಡ್ಕೊಂಬಂದಿನಿ. ಈಗ ಕರ್ಕೊಂಡು ಹೋಗ್ತೀನಿ ಬರ್ರಿ. ಭಾಳ ಉಪಕಾರ ಅಥವಾ ನಿನ್ನಿಂದ ನನಗೆ? ಉಪಕಾರನ ನಿಮ್ಮಿಂದ ನನಗೆ ಉಪಕಾರ ಆಗೈತಿ, ಇನ್ನು ನನ್ನಿಂದ ನಿಮ್ಮ ಇಬ್ಬರು ಗಂಡ ಹೆಂಡತಿ ಕಷ್ಟ ಆಗೈತಿ. ಇದರಲ್ಲೇನು ಉಪಕಾರ ಏನಿಲ್ಲ. ನಡಿ, ದಾರಿ ತೋರಿಸ್ತೀನಿ ನಡ್ರಿ. ಹಂಗೆ ನಿಮ್ಮ ಮಳೆಯನ್ನು ಕಟ್ಟಿ ಹಾಕೋಣ ಅಂತ ಪಾಪ. ಅವ್ರನ್ನೊಂದಿಟ್ಟು ಬಿಡಿಸ್ಬೇಕು. ಹಂಗೆ ಗಂಗಂದು ನಿಶ್ಚಿತಾರ್ಥ ಆಗೈತಲ್ಲ, ಹುಡುಗಗೂ ತೊಂದರೆ ಕೊಡ್ತೇನೆ ಅಂತ ಹೋಗ್ಯಾಳಂತ. ನೋಡವ, ಏಟರ ಇದ್ದಿರ್ಬೇಕಿದ್ದು. ಇದೇನ ಮಗಳು ಐತೆ, ಏನು ಶತ್ರು ಐತೆ? ನನಗೆ ಶತ್ರು ಆಗಿ ಹುಟ್ಟೈತೆವ. ಜನ್ಮದ ಶತ್ರು ಏನವ ಯವ್ವ ಯಾಕ? ಈ ನಮೂನಿ ಕಾಡಕತ್ತ ನೋಡು, ಬೆನ್ನು ಬಿಳ್ಳಾಗ ಪೇತುಗತಿ. ಗಂಗಾ ಏನು ಮಾಡ್ಯಾಳ? ಬರೀ ಗಂಗಾನ ಮನ್ಯಾಗ ಕತ್ತಿ ಮುಸುತ್ತಾಳ ನೋಡು. ಯವ್ವ ಈಗ ಹಾಕಿದ ಜೀವನ ಸರಿ ಹೋಗಕತ್ತೈತಿ. ನಿನ್ನ ಕೈ ಮುಗಿತೀನವ, ನನ್ನ ಅಳಿಯಾಗಿ ಏನೂ ಆಗ್ಲಾರ್ದಂಗೆ ನೋಡ್ಕೊಡವ. ಈಗ ಹೇಳ್ಬೇಕನ ಪಾರಕ್ಕ, ನಾ ಎಲ್ಲ ನೋಡ್ಕೊತೀನಿ, ಹೋಗು ನೀನು. ಇನ್ನೊಂದು ವಿಚಾರ, ಗೌರಿಗೆ ಏನೂ ಮಾಡಬೇಡ. ಆಕಿ ನಿಟ್ಬಿಟ್ಟು ಹಂಗೆ ಇರ್ಬೇಕು, ಹಂಗೆ ಹೇಳ್ಕೊಂಬಾಕಿನ. ಆಕಿಗೆ ಏನು ಶಿಕ್ಷೆ ಕೊಡ್ಬೇಕನ್ನೋದು ನನಗೆ ಗೊತ್ತೈತಿ. ಸರಿ ಪರಕ್ಕ. ಕೃಷ್ಣ ಹೇಳವ. ಅದಪ್ಪ, ಅಲ್ಲಿ ದ್ಯಾವನಹಳ್ಳಿ ಐತಲ್ಲ, ಅಲ್ಲಿ ಹಳ್ಳ್ಯಾಗ ಹೊಸದೊಂದು ಮನೆ ಐತಲ್ಲ, ಆ ಮನ್ಯಾಗ ಮಾಮನ ಕಟ್ಟಕ್ಯ. ಅಲ್ಲಿ ಹೋಗಿ ನೀ ಬಿಡಿಸ್ಕೊಂಡು ಬಾ. ನೀವು ಅಲ್ಲಿ ಹೋಗೋರೊಳಗೆ ನಾನು ಪಾಪ ಇವ್ರ ಅಳಿಯಂದ್ರನ್ನೆಲ್ಲ ಬಿಡಿಸ್ಕೊಂಬರ್ತೀನಿ. ಸರಿ ಅವ್ವ. ಇವತ್ತೈತೆ ಹಾಕಿದ ಮಾರಿ ಹಬ್ಬ. ಇವತ್ತು ಏನಾಗುತ್ತೆ ನನಗೆ ಗೊತ್ತಿಲ್ಲ. ನಡಿ ಕೃಷ್ಣ ಹೋಗೋಣ. ಅವ್ವ ಸಮಾಧಾನ ಮಾಡ್ಕೊ. ಇನ್ನೇನಿಲ್ಲ ಸಮಾಧಾನ ಇಲ್ಲ ಏನಿಲ್ಲ. ನಡಿ ಹೋಗೋಣ.